ತರ ನಿಮಗೆ ಮಾಹಿತಿ ಬಂದಿದೆ? ಮೊದಲನೇದಾಗಿ ಕರ್ನಾಟಕ ಜನತೆಗೆ ನಮ್ಮ ಸಂಘಟನೆ ಪರವಾಗಿ ನನ್ನ ಪರವಾಗಿ ನಮಸ್ಕಾರಗಳು. ನಮ್ಮ ಜೈ ಭಾರತ್ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಪರಿಷತ್ತು ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದೀವಿ. ಇದು ಏನು ಸುಳ್ಳು ಸುದ್ದಿ ಆವನಹಳ್ಳಿ ASI ಆವನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಆದಂತಹ ಹರಿನಾಥ್ ಬಾಬು ಸರ್ ಅವರ ಬಗ್ಗೆ ಏನ್ ಸುಳ್ಳು ಸುದ್ದಿ ವದಂತಿಗಳು ಹಬ್ತಾ ಇದೆ, ಇದು ಪೂರ್ಣ ಮಾಹಿತಿಯಿಂದ ಬಿಟ್ಟಿರೋದಲ್ಲ. ದುಡ್ಡು ಆಸೆ ಆಕಾಂಕ್ಷೆಗಳಿಗೆ ಒಳಪಟ್ಟು ಈ ವಿಡಿಯೋಗಳನ್ನ ಈ ತರ ರಿಲೀಸ್ ಮಾಡ್ತಾ ಇದ್ದಾರೆ. ಆ ವಿಡಿಯೋದಲ್ಲಿ ನೀಟಾಗಿ ಕೇಳಿಲ್ಲ ಯಾರು. 1.5 ಲಕ್ಷ ಬಿಟ್ಟಿದ್ದಾರೆ, 1.5 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ. ಅದು ರೆಕಾರ್ಡ್ ಎಲ್ಲಿದೆ? ಮೊದಲನೇದಾಗಿ ಸರ್ಕಾರ ನಮ್ಗೆ ಅಂಗಡಿಗಳಿಗೆ ಪರ್ಮಿಷನ್ ಕೊಟ್ಟಿದೆ ಸಿಲಿಂಡರ್ ವಿತರಣೆ. ಸರ್ಕಾರ ಪರ್ಮಿಷನ್ ಲೆಟರ್ ಯಾಕೆ ಆಗ್ತಾ ಇಲ್ಲ ಇವರು? ಸರ್ಕಾರ ಇವ್ರಿಗೆ ಪರ್ಮಿಷನ್ ಕೊಟ್ರೆ ಏಜೆನ್ಸಿಗಳು ಏನಾಗ್ತಾ ಇದೆ? ಏಜೆನ್ಸಿಗಳು ಅವ್ರು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಪ್ರತಿಯೊಂದು ಒಂದು ಇದ್ರ ಮೇಲೆ ಆಗ್ತಾ ಇದೆ. ದಯವಿಟ್ಟು ಇದು ಸುಳ್ಳು ವದಂತಿ. ಇದಕ್ಕೆ ಕಿವಿ ಕೊಡೋ ಜನನು ಅಷ್ಟೇ ಸ್ವಲ್ಪ ಗಮನಿಸಬೇಕಾಗಿರೋ ವಿಚಾರ. ಅದು ಏನು ಒರಿಜಿನಲ್ ಡೂಪ್ಲಿಕೇಟ್ ಏನ್ ಮಾತಾಡ್ತಾ ಇದಾರೆ ಇವರು? ಇದು ಅದ್ರಲ್ಲಿ ನೀಟಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಕೋರ್ಟ್ PC ಏನಾದ್ರು ನಿಮ್ ಲಾಯರ್ ಬೇಡ ಅನ್ಸಿದ್ರೆ ನೀವು ಲಾಯರ್ ಇಟ್ಕೊಳ್ಳಿ. ಎಷ್ಟೋ ಜನ ಬಡವರು ಹೋಗ್ತಾರೆ, ಲಾಯರ್ ಇಲ್ಲ ಸರ್ ಅದು ಇದು ಅಂತ ಹೇಳ್ತಾರೆ. ಅವಾಗ ಪೊಲೀಸ್ ಅವ್ರು ಮಾತಾಡ್ಲೇಬೇಕು. ಜನರಿಗೆ ಸ್ಪಂದಿಸೋದಕ್ಕೆ ಪೊಲೀಸ್ ಅವ್ರು ಇರೋದು. ಅವ್ರೇನಾದ್ರು ನಿಮ್ ಮೇಲೆ ದೌರ್ಜನ್ಯ ಮಾಡಿದಾರ, ದಬ್ಬಾಳಿಕೆ ಮಾಡಿದಾರ, ಅಷ್ಟು ಬೇಕು ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡಿದಾರ? ನೀವು ಯಾವ ಇದ್ರ ಮೇಲೆ 1.5 ಲಕ್ಷ ಅಂತ ಹಾಕ್ತೀರಾ? ಅದು ವಿಡಿಯೋ ಬಿಡ್ಬೇಕಾಗಿತ್ತು. ಇದು ಒರಿಜಿನಲ್ ಮೀಡಿಯಾ ಅನ್ಸಲ್ಲ. ಇದು ಒರಿಜಿನಲ್ ಮೀಡಿಯಾ ಅನ್ಸಲ್ಲ. ಮೀಡಿಯಾದು ಅದು ಬೇರೆ ತರ ಇರುತ್ತೆ. ಎಲ್ಲ ಎವಿಡೆನ್ಸ್ ಚೆಕ್ ಮಾಡಿ, ಪ್ರೂಫ್ ಕಲೆಕ್ಟ್ ಮಾಡಿ, ಪ್ರತಿಯೊಂದು ಕ್ರಾಸ್ ಚೆಕ್ ಮಾಡಿ ಬಿಡ್ಬೇಕು. ಯಾಕೆಂದ್ರೆ 4th ಪಿಲ್ಲರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಸೊ ಅದಕ್ಕೊಂದು ಇದೆ ರೇಂಜ್ ಇದೆ. ಆ ರೇಂಜ್ ನ ಇವರು ಕೆಳಗಡೆ ಬೀಳಿಸ್ತಾ ಇದಾರೆ. ಎರಡನೇದಾಗಿ ನಮ್ಮ ಕನ್ನಡಿಗರು ಯಾವತ್ತೂ ಈ ತರ ಮಾಡಿಲ್ಲ. ಬರೀ ಹೊರಗಡೆ ರಾಜ್ಯಗಳಿಂದ ಬಂದು ಇಲ್ಲಿ ಬದುಕಕ್ಕೆ ಅಂತ ಬಂದಿರೋದು. ಅವರು ಬದುಕು ಕಟ್ಟೋದ್ರ ಜೊತೆಗೆ ನಮ್ಮ ಬದುಕುಗಳನ್ನ ಹಾಳು ಮಾಡ್ತಾ ಇರೋದೆ. ಹಾಳು ಮಾಡ್ತಾ ಹೋಗೋದೇ ಅವ್ರ ಕರ್ತವ್ಯ. ಅವ್ರ ಕೆಲ್ಸಗಳೇ ಹಾಳು ಮಾಡೋದು. ಸೊ ಇದಕ್ಕೆ ದಯವಿಟ್ಟು ಮೀಡಿಯಾದವರು, ಎಲ್ಲಾ ಮಾಧ್ಯಮದವ್ರಿಗೂ ಕೇಳ್ಕೊಳ್ತಾ ಇದೀವಿ. ನಮ್ಮ ಸಂಘಟನೆ ವತಿಯಿಂದ ಈ ಸುಳ್ಳು ವದಂತಿಗಳನ್ನ ಹಬ್ಬಿಸಿದ್ರೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಬೇಕಾಗುತ್ತೆ. ಇದು ಒಂದು ಎಚ್ಚರಿಕೆ ಅಂತ ಅನ್ಕೊಳ್ಳಿ. ದಯವಿಟ್ಟು ಸಾಕಾಗಿದೆ. 2 ದಿವಸದಿಂದ ನೀವು ಬರ್ತಾ ಇರೋ ಸುಳ್ಳು ವದಂತಿಗಳು ನಿಲ್ಲಿಸಿಬಿಟ್ಟು ಸರ್ ಮಾಧ್ಯಮದವರು ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡಿ ಎನ್ಕ್ವೈರಿ ಮಾಡಿ ಅದು ಒರಿಜಿನಲ್ ಸುಳ್ಳ ಡೂಪ್ಲಿಕೇಟ್ ಅಂತ. ಅವನು ಆತರ ಇದ್ದವನು ಟಾರ್ಗೆಟ್ ಮಾಡ್ತಾ 1.5 ತಿಂಗಳಿಂದ ಏನ್ ಮಾಡ್ತಾ ಇದ್ದ? 1.5 ತಿಂಗಳಿಂದ ಅವ್ನು ಏನ್ ಮಾಡ್ತಾ ಇದ್ದ? ಒಂದು ವಿಡಿಯೋದಲ್ಲಿ ಹೇಳಿದಾನೆ 1.5 ತಿಂಗಳಿಂದ ಪೊಲೀಸ್ ಅವರು ನನ್ನ ಟಾರ್ಗೆಟ್. ಯಾವ ಪೊಲೀಸ್ ಅವರು? ಎಲ್ಲಿ ಬಂದಿದ್ರು ಅವ್ರ ಅಂಗಡಿ ಹತ್ರ? ಅವ್ರಿಗೆ ರೈಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಹೌದು, FIR ಆಗಿದೆ. FIR ಆಗಿರೋದಕ್ಕೆ ಈ ತರ ನ್ಯೂಸ್ ಚಾನೆಲ್ಗಳಿಗೆ ಏನೋ ನೋಡ್ಕೊಳ್ತೀವಿ ಅಂತ ಹೇಳಿರ್ತಾರೆ. ಅದಕ್ಕೆ ಈ ತರ ಮಾಡ್ತಾ ಇದಾರೆ. ಎಲ್ಲಾ ನ್ಯೂಸ್ ಚಾನೆಲ್ಗಳು ಅಲ್ಲ, ಒರಿಜಿನಲ್ ನ್ಯೂಸ್ ಚಾನೆಲ್ ಯಾರು ಈ ತರ ಮಾಡಲ್ಲ. ಸೊ ಇದು ಅವರ ಸಮಾಜ ಸೇವೆ ಗುರುತಿಸ್ತಾ ಇರೋದಕ್ಕೆ ಅವ್ರ ಕುತಂತ್ರ ನಡೀತಾ ಇದೆ. ಆ ಕುತಂತ್ರಕ್ಕೆ ಈ ಮಾಧ್ಯಮದವರು ಸಪೋರ್ಟ್ ಮಾಡಬಾರ್ದು. ಬೆಳೀತಾ ಇರೋರಿಗೆ ಇನ್ನು ಬೆಳೆಸ್ಬೇಕು ಹೊರತು ತುಳಿಯೋದಕ್ಕೆ ಪ್ರಯತ್ನ ಮಾಡಬಾರ್ದು. ಸರ್ ಕೆಲವರು ಪೊಲೀಸ್ ಅವರು ಬೇರೆ ತರ ಇರುತ್ತೆ. ಅಂತವ್ರನ್ನ ಇಟ್ಕೊಳ್ಳಿ, ನಿಮ್ ಮಾಧ್ಯಮದವರು ಅಂತವ್ರನ್ನ ಇಟ್ಕೊಳ್ಳಿ, ಅಂತವ್ರನ್ನ ಟಾರ್ಗೆಟ್ ಮಾಡಿ ತಪ್ಪಿಲ್ಲ. ಇವರು ಆಶ್ರಮಗಳಿಗೆ ಅನುದಾನ, ಆಶ್ರಮಗಳಿಗೆ ಆಂಬುಲೆನ್ಸ್ ಸರ್ವಿಸು, ಪಬ್ಲಿಕ್ ಗೆ ಆಂಬುಲೆನ್ಸ್ ಸರ್ವಿಸು. ಒಂದು ಆಂಬುಲೆನ್ಸ್ ಬರ್ಬೇಕು ಅಂದ್ರೆ 1 ಅವರ್ ತಗೊಳ್ತಾ ಇದೆ. ಯಾರಾದ್ರೂ ಪ್ರಶ್ನೆ ಮಾಡಿದೀರಾ? ಇದೇ ಆವನಹಳ್ಳಿ ಇದು ಸರ್ಕಾರಿ ಆಸ್ಪತ್ರೆ ಮುಂದೆ ನಿಂತ್ಕೊಂಡು 1.5 ಗಂಟೆ ಕಾಯ್ತಾರೆ. ಆಂಬುಲೆನ್ಸ್ ಬರಲ್ಲ. ಈಗ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ ನಮ್ಮ ಲಿಮಿಟ್ಸ್ ಅಲ್ಲಿ. ಎಲ್ಲಾ ಕಡೆನೂ ಅವ್ರದೇ ಆದಂತ ಒಂದು ಸಮಾಜ ಸೇವೆಯಲ್ಲಿ ಅವ್ರದೇ ಆದಂತ ಒಂದು ಅಚೀವ್ಮೆಂಟ್ ಅನ್ನೋದು ಅದ್ರಲ್ಲಿ ಗೊತ್ತಾಗ್ತಾ ಇದೆ. ನಾವು ಅದ್ರ ಬಗ್ಗೆ ಹೇಳೋ ಅಷ್ಟೇ ಇಲ್ಲ. ಹರಿನಾಥ್ ಬಾಬು ಸರ್ ಸಾರ್ವಜನಿಕರು ಕೆಲವೊಂದು ಪೊಲೀಸ್ ಸ್ಟೇಷನ್ ಗಳಲ್ಲಿ ಹೋದ್ರೇನೆ ಹೊರಗಡೆ ನಿಂತ್ಕೊ ಅಂತಾರೆ, ಕಾಯ್ರಿ ಅಂತಾರೆ. ಇವ್ರು ಬಂದಿದ ತಕ್ಷಣ ಫಸ್ಟ್ ಪಬ್ಲಿಕ್ ಬಿಡು, ಮತ್ತೆ VIP ಸೆಕೆಂಡ್ ಅಂತ. ಯಾಕೆಂದ್ರೆ ಕಷ್ಟಕ್ಕೆ ಸ್ಪಂದಿಸುವಂತ ವ್ಯಕ್ತಿ. ಅಂತವ್ರ ಮೇಲೆ ಸುಳ್ಳು ವದಂತಿಗಳನ್ನ ಹಬ್ಬಿಸ್ಬೇಡಿ. ದಯವಿಟ್ಟು ನಿಮ್ಮ ಪ್ರತಿ ಮಾಧ್ಯಮದವ್ರಿಗೂ ಒಂದು ನಮ್ಮ ಸಣ್ಣ ರಿಕ್ವೆಸ್ಟ್. ಇವಾಗ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದೆ ಅವ್ರಿಗೆ ಏನಂತ ಹೇಳ್ತೀರಾ? ಸರ್ ಇನ್ವಾಲ್ವ್ ಆಗಿರೋರ್ಗೆ ಕಾನೂನು ರೀತಿಯಲ್ಲಿ ತಕ್ಕ ಉತ್ತರ ಕೊಡ್ಲಿ. ಅದು ಎನ್ಕ್ವೈರಿ ಆಗುತ್ತೆ. ನೀವ್ ಯಾಕೆ ಸುಮ್ನೆ ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾ ಇದ್ದೀರಾ? ಅವ್ರ ಹೆಸರಿಗೆ ಯಾಕೆ ಧಕ್ಕೆ ತರ್ತಾ ಇದ್ದೀರಾ? ನಾವು ಸಂಘಟನೆಯವರು ಹೌದು, ಅವರ ಅಭಿಮಾನಿ ಬಳಗನೂ ಹೌದು. ಬಟ್ ಇದು ಏನಿದೆ ಅಂದ್ರೆ ಈ ಸಮಾಜ ಸೇವೆ ಮಾಡ್ತಾ ಅಂತ ಯಾರೇ ಆಗಿರ್ಲಿ, ಅವ್ರಿಗೆ ಪ್ರತಿಯೊಬ್ಬರಿಗೂ ಅಭಿಮಾನಿ ಬಳಗ ನಮ್ ಸಂಘಟನೆ.
ಸಮಾಜ ಸೇವೆಗೆ ಯಾವತ್ತು ನಮ್ಮ ಸಂಘಟನೆ ಮುಂದಿರುತ್ತೆ. ಬರೀ ಅರ್ನಾಥ್ ಬಾಬು ಅವ್ರಿಗೆ ಮಾತ್ರ ಸಪೋರ್ಟ್ ಮಾತ್ರ ಎಲ್ಲ ಸರ್ ಯಾರೇ ಆಗಿರ್ಲಿ, ಅನ್ಯಾಯ ಅನ್ಯಾಯನೇ, ನ್ಯಾಯ ನ್ಯಾಯನೇ. ಅವ್ರಿಗೆ ಅನ್ಯಾಯ ಆಗಿದ್ರೆ ಖಂಡಿತ ಹೋಗೋಣ, ಹೋರಾಟ ಮಾಡೋಣ. ಇವರು ಸುಳ್ಳು ವದಂತಿಗಳನ್ನ 1.5 ಲಕ್ಷ ಎಲ್ಲಿ ಕೇಳಿದ್ದಾರೆ? ಅದ್ಯಾಕೆ ರೆಕಾರ್ಡಿಂಗ್ ನೀವು ಬಿಡ್ತಾ ಇಲ್ಲ? ನೀವು FIR ಆಗದೆ ಇರೋದಕ್ಕಿಂತ ಮುಂಚೆ ಯಾಕೆ ರೆಕಾರ್ಡಿಂಗ್ ಬಿಟ್ಟಿಲ್ಲ? ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದಾರಲ್ವಾ, ಯಾಕೆ ಮುಂದೆ ಬಿಟ್ಟಿಲ್ಲ? ಇದೆಲ್ಲ ಸುಳ್ಳು ವದಂತಿಗಳು. ಒಂದು ಎಚ್ಚರಿಕೆ ನೀಡ್ತಾ ಇದೀವಿ. ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ಆಗೋ ತರ ಮಾಡ್ಕೋಬೇಡಿ, ದೊಡ್ಡ ಹೋರಾಟ ಮಾಡೋ ತರ ಮಾಡ್ಕೋಬೇಡಿ. ದಯವಿಟ್ಟು ಇಲ್ಲಿಗೆ ನಿಲ್ಸಿ, ಅದು ಎನ್ಕ್ವೈರಿ ಮಾಡಿ ನಿಮ್ ಫೈನಲ್ ಸ್ಟೇಟ್ಮೆಂಟ್ ಬಂದಾಗ ನೀವು ಮಾಧ್ಯಮದವರು ಬಿಡಿ, ತಪ್ಪಿಲ್ಲ. ಆದ್ರೆ ಸುಳ್ಳು ವದಂತಿಗಳಿಗೆ ಸ್ಟಾಪ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.